ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಇವತ್ತು ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ನೋಡ್ರಿ, ಇವತ್ತಿನ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ. ಹಾಗೆ ಹೊಸದಾಗಿ ಎಲ್ಲ ನೋಡೋರು ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ವಾಚ್ ಮಾಡಿ ಫ್ರೆಂಡ್ಸ್. ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ನಮ್ಮ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ನೋಡ್ರಿ ಫ್ರೆಂಡ್ಸ್, ಸ್ವಲ್ಪ ಹರ್ಬಿ ಸೊಪ್ಪಿತ್ತು ನೋಡ್ರಿ, ಒಂದಿಷ್ಟೇ ಆಗಿದೆ ನೋಡ್ರಿ. ನೋಡೋಕೆ ಎಷ್ಟಿತ್ತು ಅದೆಲ್ಲ ಮಾಡಿದ್ಮೇಲೆ ಒಂದಿಷ್ಟೇ ಆಗೈತ್ರಿ. ಪಲ್ಯ ಸಾಕು ಒಂದು ಹೊತ್ತೇನು. ಹಾಗೆ ನೋಡ್ರಿ, ಟಮಾಟಿ ಹಣ್ಣು ತಿಳಿ ಸಾರು ಮಾಡ್ಬೇಕಂತ ರೀ, ತಿಳಿ ಸಾರು ಮಾಡ್ತಾಯಿದ್ದೀನಿ. ಹಾಗೆ ಇವಾಗ ಟಮಾಟೆ ಹಣ್ಣು ಹುರಿದು ಮಾಡಲ್ಲ ರೀ, ಹಾಗೆ ನಾನು ಇದನ್ನು ಎಲ್ಲ ಬೇಯಿಸ್ತೇನೆ ರೀ, ಚೆನ್ನಾಗಿ ಕುದಿಸಿ ಮಾಡ್ತೀನಿ ರೀ. ಇವಾಗ ನೀರಲ್ಲಿ ಹಾಕಿ, ಇದೆಲ್ಲ ನೀರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ತೇನೆ ನೋಡ್ರಿ. ಆಮೇಲೆ ಇದಕ್ಕೆ ಕೊಬ್ಬರಿ ಮಾತ್ರ ಹಾಕಲ್ರಿ ನೋಡ್ರಿ. ಟಮಾಟೆ ಹಣ್ಣು, ಇವಾಗ ಇಷ್ಟು ಇದು ಕೊತ್ತಂಬರಿ ಸೊಪ್ಪು ನೋಡ್ರಿ, ಹಾಗೆ ಒಂದಿಷ್ಟು ಈರುಳ್ಳಿ ನೋಡ್ರಿ, ಬೆಳ್ಳುಳ್ಳಿ, ಹಾಗೆ ಕರಿಬೇವಿನ ಸೊಪ್ಪು, ಅರಿಶಿನ ಪುಡಿ ಮತ್ತು ಸಾಂಬಾರು ಪುಡಿ, ಜೀರಿಗೆ ಇಷ್ಟು ಹಾಕ್ತೇನೆ ರೀ. ಆಮೇಲೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಖಾರ ಪುಡಿ ಹಾಕ್ಕೊತೇನೆ ರೀ. ಕೊಬ್ಬರಿ ಒಂದು ಹಾಕಲ್ಲ ನೋಡ್ರಿ ಫ್ರೆಂಡ್ಸ್. ಇದಕ್ಕೆ ಇಷ್ಟನ್ನು ಚೆನ್ನಾಗಿ ಕುದಿಸ್ಕೊತೇನೆ ರೀ ನಾನು. ಇದನ್ನು ಕುದಿಸ್ಕೊಂಡು ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೇನೆ ರೀ. ಇದು ಚೆನ್ನಾಗಿ ಕುದ್ದು, ತುಂಬ ಚೆನ್ನಾಗಿ ಕುದ್ದು ಬರುತ್ತಲ್ಲ, ಆವಾಗ ಇದನ್ನು ಜಾರಲ್ಲಿ ಒಂದು 2 ರೌಂಡ್ ಹೊಡಿಬೇಕು ನೋಡ್ರಿ. ಆವಾಗ ಇದ್ರ ಸಾರು ಒಗ್ಗರಣೆ ಕೊಟ್ಟರೆ ಸೂಪರ್ ಆಗುತ್ತೆ ನೋಡ್ರಿ. ಇದು ಕೂಡ ಈ ಥರ ಮಾಡ್ತಾಯಿದ್ದೇನೆ ನೋಡ್ರಿ, ತಿಳಿ ಸಾರು ಇವತ್ತಿನ ವಿಡಿಯೋದಲ್ಲಿ. ಹಾಗೆ ನೋಡ್ರಿ ಫ್ರೆಂಡ್ಸ್, ಸ್ವಲ್ಪ ಹಾಲು ತರಿಸಿದ್ದೆ, ಒಂದು ಅರ್ಧ ಲೀಟ್ರಷ್ಟು ಹಾಲು ಬಿಸಿ ಮಾಡಬೇಕಂತ ಯಾಕೋ ಪದೇ ಪದೇ ಹಾಲು ಹೊಡಿತಾ ಇದೆ ಫ್ರೆಂಡ್ಸ್. ಅದಕ್ಕೆ ನೋಡೋಣ ಅಂತ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಬಿಸಿ ಮಾಡ್ಬೇಕಾಸ್ಬೇಕಂತ ನೋಡ್ರಿ. ಹಾಲು ಹೊಡಿತಾ ಇದ್ದರೆ ಅದು ಬಿಸಿ ಮಾಡ್ತಾರಲ್ಲ ಪಾತ್ರೆ, ಅದನ್ನು ನೀರು ಸ್ವಲ್ಪ ಹಾಕಿ, ನೀರು ಚೆನ್ನಾಗಿ ಕುದ್ಮೇಲೆ ನೀರು ಒಗಾಸ್ಬೇಕು ನೋಡ್ರಿ. ಆಮೇಲೆ ಹಾಲು ಹಾಕ್ಬೇಕು ರೀ, ಹಾಗಾದರೆ ಹಾಲು ಹೊಡೆಯಲ್ಲ ಫ್ರೆಂಡ್ಸ್. ಯಾಕಂದರೆ ಅದು ಆಗಿರುತ್ತೆ. ಆಮೇಲೆ ಯಾವುದಾದ್ರೂ ಬಾಟ್ಲಿಯಲ್ಲಿ ಹಾಲು ತಂದರೂ ಕೂಡ ಅದು ಕೂಡ ಹಂಗಾಗುತ್ತೆ ನೋಡ್ರಿ. ಒಂದೇ ಬಾಟ್ಲಿ ಆಗಿರುತ್ತಲ್ಲ, ಅದಕ್ಕೆ ಏನು ಮಾಡಬೇಕಂದ್ರೆ ಆ ಬಾಟ್ಲಿ ಚೇಂಜ್ ಮಾಡಬೇಕು ಫ್ರೆಂಡ್ಸ್. ಇಲ್ಲ ಅಂದರೆ ಬಾಟ್ಲಿಲಿ ಬಿಸಿನೀರು ಹಾಕಿ ತೊಳಿತಾ ಇರಬೇಕು ನೋಡ್ರಿ. ಮಿನ್ನು ಇದ್ದರೆ ಹಾಲು ಯೂಸ್ ಆಗ್ತಿತ್ತು ಫ್ರೆಂಡ್ಸ್. ನಮಗೆ ಮಿನ್ನು ಇಲ್ಲದಕ್ಕೆ ಹಾಲು ಯೂಸ್ ಆಗ್ತಾ ಇಲ್ಲ ನೋಡ್ರಿ. ತುಂಬ ವೇಸ್ಟ್ ಆಗ್ತಾಯಿದೆ ಹಾಲು. ಮಿನ್ನು ಇದ್ದರೆ ಕುಡಿತಾ ಇರ್ತಾನೆ. ನನಗೆ ಇರೋಕ್ಕೆ ಹೋಗ್ತಿರ್ಲಿಲ್ಲ ಅವನು. ಈ ಥರ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಬಿಸಿ ಮಾಡಿ ಒಗಾಸಿ ಮತ್ತೆ ಹಾಕ್ರಿ, ಚೆನ್ನಾಗಿರುತ್ತೆ. ಆಮೇಲೆ ಚಲೋ ಬಿಡ್ತು ನೋಡ್ರಿ. ಹಾಗೆ ನೋಡ್ರಿ ಫ್ರೆಂಡ್ಸ್, ನಮ್ಮ ಟಮಾಟೆ ಹಣ್ಣೆಲ್ಲ ಚೆನ್ನಾಗಿ ಬಂದಿದ್ದಾವೆ ನೋಡ್ರಿ. ಇದನ್ನು ಗ್ಯಾಸ್ ಆಫ್ ಮಾಡಿ ಎಲ್ಲ ತೆಗೆದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಇಡ್ಬೇಕು ನೋಡ್ರಿ. ಹಾಗೆ ಬಿಸಿ ಅರಿಯಾಗಿ ಬರಲ್ಲಲ್ರಿ, ಮತ್ತು ಜಾರ್ನಲ್ಲಿ ಹಾಕಿ ಎಲ್ಲ ತೆಗೆದು ಒಂದು 5 ನಿಮಿಷ ಹೊರಗಡೆ ಇಟ್ಟರೆ ತಣ್ಣಗಾಗ್ತವೆ. ಆಮೇಲೆ ಇದನ್ನು ರುಬ್ಬೇಕು ನೋಡ್ರಿ. ಈ ಥರ ನೋಡ್ರಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈ ಟಮಾಟೆ ಹಣ್ಣಿನಕ್ಕಿಂತನೂ ಸಣ್ಣಕ್ಕೆ ಬರ್ತಾವೆ ನೋಡ್ರಿ. ಟಮಾಟೆ ಹಣ್ಣು ಚಪ್ಪರ್ಪಿ ಏನೋ ಅಂತಾರೆ ನೋಡ್ರಿ, ಅದಕ್ಕೆ ಸಣ್ಣಕ್ಕೆ ಇರ್ತಾವೆ ನೋಡ್ರಿ ಟಮಾಟೆ ಹಣ್ಣು. ಮೆಣಸಿನ ಗಿಡದಲ್ಲಾಗಲಿ ಇದರಲ್ಲಿ ಆಗಿರ್ತಾವೆ ನೋಡ್ರಿ, ಸಣ್ಣಕ್ಕೆ ತುಂಬ ಇರ್ತಾವೆ ನೋಡ್ರಿ, ಗೊಂಚಲು. ಆ ಟಮಾಟೆ ಹಣ್ಣು ಆದ್ರಂತೂ ಇಂಥ ಸಾರು ಸೂಪರ್ ಆಗುತ್ತೆ ನೋಡ್ರಿ. ಇವಾಗ ಒಂದು 5 ನಿಮಿಷ ತಣ್ಣಗಾಕಿ ಬಿಟ್ಬಿಡ್ತೇನೆ ರೀ ನಾನು. ಆಮೇಲೆ ರುಬ್ತೇನೆ ರೀ. ಇಲ್ಲಿವರೆಗೂ ರೀ ಫ್ರೆಂಡ್ಸ್, ಈಗ ಪಲ್ಯ ಸ್ವಲ್ಪ ಮಾಡ್ಬೇಕ್ರಿ. ಬೆಳಗ್ಗೆಗೆ ರೊಟ್ಟಿನರ ಆಗಲಿ ಪಲಾವರ ಆಗಲಿ ಮಾಡೋಕ್ಕೆ ಬರುತ್ತೆ. ಇವಾಗ ನಾನು ಸ್ವಲ್ಪ ಬೀನ್ಸ್ಕಾಯಿನ ಸಣ್ಣಕ್ಕೆ ಹೆಚ್ಚಿ ಪಲ್ಯ ಮಾಡ್ತೀನಿ ರೀ ಈಗ ಬೆಳಗ್ಗೆ ತಿಂಡಿಗೆ. ಹಾಗೆ ನೋಡ್ರಿ ಫ್ರೆಂಡ್ಸ್, ಇದು ಗ್ಯಾಸ್ಗೆ ತುಂಬ ಕೊಳೆ ಆಗ್ತಿದೆ ನೋಡ್ರಿ. ಅದಕ್ಕೆ ಏನೂ ಇಲ್ಲ ನೋಡ್ರಿ, ಸಿಂಪಲ್ಲಾಗಿ ತೊಳಿತೇನೆ ನಾನು. ಹೊರಗಡೆ ತಂದು ಇಟ್ಕೊಂಡು ಇದು ಪಾತ್ರೆ ತೆಕ್ಕ ಬ್ರಷ್ ಇರುತ್ತಲ್ಲ,
ಚೆನ್ನಾಗಿ ಉಜ್ಬಿಟ್ರೆ ಕ್ಲೀನ್ ಆಗುತ್ತಪ್ಪ. ಈ ಥರ ನಾನು 8 ದಿನಕ್ಕೆ ತಂದು ಈ ಥರ ತೊಳಿತೇನೆ ನೋಡಿರಿ. ಇವು ಪ್ಲೇಟ್ ಇದಾವಲ್ಲ ಫ್ರೆಂಡ್ಸ್, ತುಂಬ ಕಪ್ಪಾಗಿಬಿಡ್ತಾವ್ರಿ. ಹಾಲಿಗೆ ಉಕ್ಕಿಬಿಟ್ರೆ ತುಂಬ ಕಪ್ಪಾಗಿ ಕುಂತ್ಬಿಡ್ತಾವ್ರಿ. ಅದಕ್ಕೆ ಈ ಸೋಪ್ ಗೀಪ್ ಆಗಲಿ, ಸೋಪಿನ ಪುಡಿ ಆಗಲಿ ಎಲ್ಲ ಹಿಂಗೆ ಹಾಕಿ ಚೆನ್ನಾಗಿ ಇಟ್ಬಿಟ್ರೆ ತುಂಬ ಕ್ಲೀನ್ ಆಗುತ್ತೆ ನೋಡಿರಿ. ನಾನಂತೂ ಹಿಂಗೆ ಮಾಡ್ತೀನಿ ರೀ. ನೀವು ಹೆಂಗೆ ಮಾಡ್ತೀರಾ? ಬ್ರಷಿಂದ ತಿಕ್ಕಿ ಸುಮ್ಮನೆ ನೀರು ಹಾಕಿಬಿಟ್ರೆ ಕ್ಲೀನ್ ಆಗ್ತಾವ್ರಿ. ನೋಡಿರಿ ಎಷ್ಟು ಕ್ಲೀನ್ ಆಗ್ತಿದೆ ನೋಡಿರಿ. ಎಲ್ಲ ಹೊರಗಡೆ ತಂದು ಇದನ್ನು ಅಷ್ಟು ತಿಕ್ಕಿ ತೊಳಿತೇನೆ ನೋಡಿರಿ. ಈ ಥರ ಟೈಮ್ಸ್ ಇದ್ದಿದ್ದಕ್ಕೆ ತುಂಬ ಏನು ಕೊಳೆ ಇರೋಲ್ಲ ನೋಡಿರಿ. ಅದು ಫುಲ್ ಸ್ಟೀಲಿಂದ ಆದರೆ ಒಂಥರ ಆಗದ್ರಿ, ಗಲೀಜ್ ಕಾಣೋದು. ಇದು ಕಪ್ಪು ಟೈಲ್ಸ್ ಇದೆಯಲ್ಲ, ಅದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿರಿ. ನೋಡಿರಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಈಗ. ಇವಾಗ ಹಿಂದೇನು ಇದೇ ಥರ ತೊಳಿತೀನಿ ನೋಡಿರಿ. ಈ ಥರ ಆಗಿದೆ. ತಿಕ್ಕಿ ತೊಳೆದರೆ ತುಂಬ ಚೆನ್ನಾಗುತ್ತೆ ರೀ. ನೋಡಿರಿ ಇದ್ರ ಒಳಗಡೆ ಎಲ್ಲ ಈ ಥರ ಎಲ್ಲ ಇಲ್ಲಿ ಕಪ್ಪಾಗಿ ಹಾಲೆಲ್ಲ ಉಕ್ಕುತ್ತಲ್ಲ ಫ್ರೆಂಡ್, ಇಲ್ಲೆಲ್ಲ ನೋಡಿರಿ ಹಾಲೆಲ್ಲ ಉಕ್ಕೋದಕ್ಕೆ ಯಾವ ಥರ ಹತ್ತಿದೆ ನೋಡಿರಿ. ಅದು ಅದಕ್ಕೆ ಒಂದು ಸ್ಪೂನ್ ತಗೊಂಡು ಕೆರೆದು ತೊಳಿಬೇಕು ನೋಡಿರಿ. ಹಾಗಾದ್ರೆ ಚೆನ್ನಾಗಾಗುತ್ತೆ ಅದು ಕೂಡ. ಈ ಥರ ತಿಕ್ಬೇಕ್ರಿ. ಅದಕ್ಕೆ ಕ್ಲೀನಾಗಿ ತಿಕ್ತಾ ಇದ್ರೆ ಫ್ರೆಶ್ ಆಗಿರುತ್ತೆ. ಇಲ್ಲಾಂದ್ರೆ ಒಳಗಡೆ ಜಂಗ್ ಹಿಡ್ದಂಗೆ ಆಗ್ಬಿಡ್ತೀರಿ. ನೋಡಿರಿ ಫ್ರೆಂಡ್ಸ್ ಎಷ್ಟು ಕ್ಲೀನ್ ಆಯಿತು ಅಂತ. ಇಲ್ಲಿ ಮೇಲ್ಗಡೆನೂ ಯಾವ ಥರ ಕಪ್ಪು ಕಲೆ ತಂಗಿತ್ತು ನೋಡಿರಿ, ಎಷ್ಟು ಚೆನ್ನಾಗಾಯ್ತಂತ ನೋಡಿರಿ. ಪಳ ಪಳ ಹೊಳಿತಾ ಇದೆ ನೋಡಿರಿ. ಈ ಥರ ತಿಕ್ಕಿ ತೊಳಿತಾ ಇರ್ಬೇಕು ನೋಡಿರಿ ಇವೆಲ್ಲ. ಅವು ಹಾಲು ಉಕ್ಕಿದ್ರೆ ಹಂಗೆ ಇದು ಬಿಡುತ್ತಲ್ರಿ. ಹಾಲು ಉಕ್ಕಿದ್ರೆ ಅವೆಲ್ಲ ಕಪ್ಪು ಥರ ಆಗ್ಬಿಡ್ತವೆ. ಆಮೇಲೆ ಈ ಥರ ಮಾಡ್ತಾ ತೊಳಿತಾ ಇರ್ಬೇಕು ನೋಡಿರಿ. ಇವಾಗ ನೋಡಿರಿ ಫ್ರೆಂಡ್, ಇದು ತಣ್ಣಗಾಗಿದೆ. ಇದನ್ನು ಹಾಕಿ ರುಬ್ಬಿಡ್ತೇನೆ ರೀ ಇವಾಗ. ನೋಡಿರಿ ಈ ಥರ ಪೇಸ್ಟ್ ಆಗಿದೆ ನೋಡಿ. ಕೊಬ್ಬರಿ ಅಂತೂ ಹಾಕಿಲ್ಲ ಫ್ರೆಂಡ್ಸ್, ಇದಕ್ಕೆ ಕೊಬ್ಬರಿ ಬೇಡ ನೋಡಿರಿ. ಹಾಗೆ ಮಾಡ್ತಾ ಇರೋ ತಿಳಿ ಸಾರಿದು. ಬತ್ತಿನಷ್ಟು ಹಾಕ್ತೇನೆ ರೀ, ಸಾಕು. ಒಂದು ಬತ್ತಿಗಾದಷ್ಟು. ಹಾಗೆ ಮಟನ್ ಸಾರು ಕೂಡ ಇದೆ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಮಾಡ್ತಾ ಇರೋದು. ಇದು ತುಂಬ ಚೆನ್ನಾಗಿರುತ್ತೆ ರೀ ಸಾರಿದು. ಕೊಬ್ಬರಿ ಬೇಡ ಅನ್ನೋರು ಈ ಥರ ಸಾರು ಮಾಡಿಕೊಂಡ್ರೆ ಸಕ್ಕತ್ತಾಗಿರುತ್ತೆ ನೋಡಿರಿ. ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡಂದ್ರೆ ಸೂಪರ್ ಇರುತ್ತೆ ನೋಡಿರಿ. ತಿಳಿ ಸಾರು ಇದು ನೋಡಿರಿ ಫ್ರೆಂಡ್ಸ್. ಸಾರು ರೆಡಿ ಆಯ್ತು ನೋಡಿರಿ. ಈ ಥರ ಆಗುತ್ತೆ ನೋಡಿರಿ, ಸೂಪರ್ ಆಗುತ್ತೆ ರುಚಿ ಮಾತ್ರ ಫ್ರೆಂಡ್ಸ್. ಇದು ವೈಟ್ ರೈಸಿಗೆ ಸೂಪರ್ ಆದ ಸಾರು ನೋಡಿರಿ. ಇದು ನೋಡಿರಿ ಸಾರಂತೂ ಒಗ್ಗರಣೆ ಬೇಕಾಯ್ತು. ಇವಾಗ ಬೀನ್ಸ್ ಪಲ್ಯ ಮಾಡ್ತಾರೆ ನೋಡಿರಿ. ಸ್ವಲ್ಪ ಮಸಾಲೆ ಅವ್ರದ್ದು ಬೀನ್ಸ್ ಪಲ್ಯ ಮಾಡಬೇಕಂತ ಇವತ್ತು ನೋಡಿಗೆ ಇಷ್ಟ ಆಯ್ತು ನೋಡಿರಿ. ನೋಡಿರಿ ನಮ್ಮ ಪಲ್ಯ ಕೂಡ ರೆಡಿ ಆಯಿತು, ಬೀನ್ಸ್ ಪಲ್ಯ.
ಮಸಾಲೆ ಅರ್ಧ ಹಾಕಿ ಮಾಡ್ತಾಯಿದ್ದೀನಿ ನೋಡಿರಿ, ಬೆಳಗ್ಗೆ ರೊಟ್ಟಿ ಸುಡಬೇಕಂತ.